ನೋಡಿ ಗುರುಗಳೇ, 5 ನಿಮಿಷದಲ್ಲಿ ಎಗ್ ಬುರ್ಜಿ ರೆಡಿ ಮಾಡಿಬಿಟ್ಟೆ. ಯಾವುದು ಹೋಟ್ಲಕ್ಕೆ ಹೋಗೋಕ್ಕಾಗಲ್ಲ ಅಂತ ಅದು ಸಂದರ್ಭದಲ್ಲಿ ಮನೆಯಲ್ಲೇ ಮಾಡ್ಕೋಬೋದು. ಒಂದು 5 ಮೊಟ್ಟೆ, ಒಂದು ಈರುಳ್ಳಿ, 5 ಮೆಣಸಿನಕಾಯಿ, ಒಂದು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಒಂದು 2 ಎಲೆ 3 ಎಲೆ ಇದ್ದರೆ ಸಾಕು. ಮನೆಯಲ್ಲೇ ಮಾಡ್ಕೋಬೋದು ನೋಡಿ. 5 ಜನ ತಿನ್ಬೋದು. 5 ಮೊಟ್ಟೆ ಹೆಂಗೆ ಬಂದಿದೆ ಫ್ಲೇವರು ಎಗ್ ಬುರ್ಜಿ. ನೀವು ಒಂದ್ಸಲ ಟ್ರೈ ಮಾಡಿ. ಎಲ್ಲರಿಗೂ ನಮಸ್ಕಾರ. ಎಗ್ ಬುರ್ಜಿ 5 ನಿಮಿಷದಲ್ಲಿ ಹೆಂಗೆ ಮಾಡಬೇಕಂತ ನಿಮ್ಗೆ ತೋರಿಸ್ತೀನಿ. ನಾನು ಕಲ್ತಿರೋದು ಯಾರಾದರೂ ಬ್ಯಾಚುಲರ್ಗಳಿಗೆ ಉಪಯೋಗ ಆಗಲಿ, ಹೋಟ್ಲಲ್ಲಿ ಹೋಗೋಕ್ಕಾಗಲ್ಲ ಟೈಮ್ ಆಗೋಯ್ತು ಅಂತ ಮನೆಯಲ್ಲೇ ಮಾಡ್ಕೋಬೋದು. ಒಂದು ಎಗ್ ಬುರ್ಜಿ, ಒಂದು ಪ್ರೋಟೀನ್ ಥರ ನೋಡಿ. 5 ಮೊಟ್ಟೆ ತಗೊಂಡಿದ್ದೀನಿ. ಈ ಕಡೆ ಒಂದು ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಕರಿಬೇವು ಸೊಪ್ಪು ಸ್ವಲ್ಪ ಎಲ್ಲ ಇಟ್ಕೊಂಡಿದ್ದೀನಿ. ಯಾವ ಥರ ಮಾಡೋದಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು 5 ಮೊಟ್ಟೆ. ಈಗ ನಿಮ್ಗೆ ಅದು ಎಗ್ ಬುರ್ಜಿ ಯಾವ ಥರ ಮಾಡೋದು 5 ನಿಮಿಷದಲ್ಲಿ ಅಂತ ತೋರಿಸ್ತೀನಿ. ಈ ವಿಡಿಯೋ ನೋಡಿ. ಬ್ಯಾಚುಲರ್ಗೆ ಆಗ್ಬೋದು, ಯಾರೇ ಆಗ್ಬೋದು. ಏನಾದರೂ ಹೋಟ್ಲುಗಳಿಗೆ ಹೋಗೋಕ್ಕಾಗಿಲ್ಲ ಅಂದ್ರೂ ಮನೆಯಲ್ಲೇ ಮಾಡ್ಕೋಬೋದು ನಾವು. ಸಖತ್ತಾಗಿರ್ತದೆ. ಒಂದ್ಸಲಿ ತೋರಿಸ್ತೀನಿ ನೋಡಿ ನಿಮಗೆ. ಆಮೇಲೆ ಇನ್ನೂ ಒಂದು, ಈ ಮೊಟ್ಟೆನ ಹೊಡೆದಂಗೆ ಹಾಕ್ಬಾರ್ದು. ಇದ್ರಿಗೊಂದು ಟಿಪ್ಸ್ ಹೇಳ್ಕೊಡ್ತೀನಿ. ಈ ಥರದೊಂದು ಬಟ್ಲು ಎತ್ಕೊಳ್ಳಿ. ಇದರಲ್ಲಿ ಏನು ಮಾಡಬೇಕಂದ್ರೆ, ಇದೆಯಲ್ಲ ಎಲ್ಲ ಫಸ್ಟೇ ಹಾಕ್ಬಿಡ್ತಾರೆ ಕೆಲವರು. ಹಂಗೆ ಹಾಕ್ಬಾರ್ದು. ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಥರ ಅಂತ. ಹೇಳಿದರೆ ಈ ಥರ ಹಾಕ್ಕೊಳ್ಳಿ. 5 ಮೊಟ್ಟೆ ಅದರಲ್ಲೇ ಹೊಡಿತಾ ಇರ್ತೀನಿ. ಏನು ಮೆಜರ್ ಪಡ್ಕೋಬೇಡಿ. ಒಂದು 5 ಮೊಟ್ಟೆ ನಿಮ್ಮ ಕೆಪಾಸಿಟಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸಿಂಪಲಾಗಿ ಒಂದು 5 ಮೊಟ್ಟೆ ತಗೊಬಂದಿದ್ದೀನಿ. ಎಗ್ ಬುರ್ಜಿ ಮಾಡೋಣ, ನಿಮ್ಗೆ ತೋರಿಸೋಣ ಅಂತ ಅಷ್ಟೇ. ಎಮರ್ಜೆನ್ಸಿ ಹೋಟ್ಲಿಗೆ ಹೋಗೋಕ್ಕಾಗಲ್ಲ ಅಂತ ನೋಡಿ. ಈ ಥರ ಫೈನಲ್ ಮಾಡಿಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಮಿಕ್ಸ್ ಮಾಡ್ಕೊಬಿಟ್ರೆ ಎಗ್ ಬುರ್ಜಿ ಕೆಲವರು ಹೊಡೆದು ಅದರಲ್ಲೇ ಹಾಕಿ ತಿರ್ಸ್ಬಿಡ್ತಾರೆ. ಹಂಗೆ ಮಾಡಬಾರ್ದು ನೋಡಿ. ಈ ಥರ ಫುಲ್ಲು ಅದೇನು ಫುಲ್ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿದ್ರೆ ನೋಡಿ, ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತ. ಎಗ್ ಬುರ್ಜಿ ಸಿಂಪಲಾಗಿ ಮಾಡೋದು ಯಾವ ಥರ ಅಂತ ನೋಡಿ. ಈ ಥರ ಫುಲ್ ಮಿಕ್ಸ್ ಮಾಡಿಕೊಂಡ್ರೆ ಎಗ್ ಬುರ್ಜಿ ಚೆನ್ನಾಗಿ ಬರುತ್ತೆ. ಕೌಸು ಬರೋಲ್ಲ ಅಷ್ಟೇ. ತೋರಿಸ್ತೀನಿ ಒಲೆ ಮೇಲೆ ಇಟ್ಟು. ನೋಡಿ, ಸ್ಟವ್ ಅಂಟಿಸಿದ್ದೀನಿ. ಬಿಸಿಯಾಗೈತೆ ನೋಡಿ. ಪರ 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 ಅಂತ ಬಿಸಿಯಾಗೈತೆ. ಇದ್ರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆ. ಮೇಲೆಯಿಂದ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನಿಮಗೆ ಸಾಕಲ್ಲ, ಜಾಸ್ತಿ ಎಣ್ಣೆ ಹಾಕ್ಬಾರ್ದು, ಸಾಕು. ಸಾಕಷ್ಟು. ಸ್ವಲ್ಪ ಅದು ಕಾಯಿಲಿ. ಸ್ವಲ್ಪ ಅದನ್ನು ಒಂದು 2 ರೌಂಡ್ ಹಂಗೆ ತಿರ್ಸ್ಕೊಂಡ್ರೆ ಜಾಸ್ತಿ ಬೇಕಾದರೂ ಉರಿ ಜಾಸ್ತಿ ಬೇಕಾಗಿಲ್ಲ. ಮೀಡಿಯಮ್ ನೋಡಿ. ಜಾಸ್ತಿ ಅಂದರೆ ಹಂಗೆ ಬಂದ್ಬಿಡುತ್ತೆ ನೋಡಿ. ಆ ಕಡೆ ಎಲ್ಲ ಫುಲ್ಲು ನೋಡಿದ್ರಾ ಬೆಂಕಿ. ಸ್ಟವ್ ದೊಡ್ಡದಿಕ್ಕಿದ್ದೀನಿ. ಮೀಡಿಯಮ್ ಇದರಲ್ಲಿ ಇಕ್ಕಿದ್ದೀನಿ. ಇವಾಗ ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಫಸ್ಟು ಮೆಣಸಿನಕಾಯಿ ಹಾಕೋಣ ನೋಡಿ. ಮೆಣಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ಅದು ಫ್ರೈ ಆಗಲಿ. ಚಿಟಪಟ ನೋಡಿದ್ರ ಸೌಂಡ್ ಹೆಂಗೆ ಬರ್ತೈತೆ. ಮನೆಯಲ್ಲೇ ಕುತ್ಕೊಂಡು ನೀವು ಮಾಡ್ಬೋದು. ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು. ಅದನ್ನು ಒಂದು ಸ್ವಲ್ಪ ತಿರುಗಿಸೋಣ ಹಂಗೆ. ಸ್ವಲ್ಪ ಅದ್ರ ಜೊತೆಯಲ್ಲೇ ಇವಾಗ ಈರುಳ್ಳಿ ಒಂದು ಸ್ವಲ್ಪ ಹಾಕೋಣ. ಎಲ್ಲ ಹಾಕ್ಬಿಡೋಣ. ಈರುಳ್ಳಿ, ಆನಿಯನ್, ಎಗ್ ಬುರ್ಜಿ. ಅದನ್ನು ಸ್ವಲ್ಪ ಹಿಂಗೆ ತಿರುಗಿಸ್ತಾ ಇರಬೇಕು. ಅದು ಒಂದು ಕೆಂಪು ಕಲರ್ ಬರೋ ಎಲ್ಲ ಒಂದು ಸ್ವಲ್ಪ ಸೀದೋದಂಗೆ ಆಗಬೇಕು. ಆ ಸ್ಮೆಲ್ಲೆಲ್ಲ ಹೋಗ್ಬಿಡ್ಬೇಕು. ಆನಿಯನ್ ಈರುಳ್ಳಿದು ಸ್ಮೆಲ್ ಇದೆಯಲ್ಲ ಸ್ವಲ್ಪ ಹೋಗ್ಬಿಡ್ಬೇಕು. ನೋಡ್ದ ಎಣ್ಣೆ ನಾನು ಯಾವತ್ತೂ ಅಷ್ಟೇ ಫಸ್ಟೇ ಜಾಸ್ತಿ ಹಾಕ್ಕೋಬಾರ್ದು, ಕಡಿಮೆ ಹಾಕ್ಕೋಬೇಕು ಎಣ್ಣೆ ಯಾವತ್ತೂ ಅಷ್ಟೇ.
ಆ ಕೊತ್ತಂಬರಿ ಕರಿಬೇವು ಸೊಪ್ಪು ಆಮೇಲೆ ಹಾಕೋಣ. ಹಂಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಿಕ್ಕೋಣ, ಸ್ವಲ್ಪ ಕಾಯಿಲಿ ಆಮೇಲೆ ಸಿಕ್ಕೋಣ ನಿಮಗೆ. ನೋಡಿ ಅದ್ರ ಜೊತೆಲಿ ಒಂದು ಸ್ವಲ್ಪ ಜಿಂಜರ್ ಪೇಸ್ಟು ಸ್ವಲ್ಪ ಹಾಕ್ತೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗುರುಗಳೇ. ನೋಡಿ ಜಿಂಜರ್ ಪೇಸ್ಟ್ ಒಂದು ಸ್ವಲ್ಪ, ಜಾಸ್ತಿ ಏನು ಬೇಕಾಗಿಲ್ಲ. ನೋಡಿ ಜಿಂಜರ್ ಪೇಸ್ಟ್, ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ. ಆ ಸ್ಮೆಲ್, ಆ ಫ್ಲೇವರ್ ಹೋಗಬೇಕು. ಅಡುಗೆ ಮಾತ್ರ ಅದ್ಭುತವಾಗಿ ಮಾಡ್ತೀನಿ ನಾನು. ಕಲಿಬೇಕು, ಎಲ್ಲರೂ ಕಲ್ತಿಕ್ಕೋಬೇಕು. ನೋಡಿ ಆ ಸ್ಮೆಲ್ಲು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಆ ಜಿಂಜರ್ ಪೇಸ್ಟ್ ಹಾಕ್ನಲ್ಲ, ಆ ಸ್ಮೆಲ್ಗೆ ಎಲ್ಲ ಇದಾಗ್ತದೆ. ಸ್ವಲ್ಪ ಹಂಗೆ ಹುರ್ಕೊಂಡ್ಲೆ ಆಮೇಲೆ ಅದ್ರ ಜೊತೆಲಿ ಏನಾಗಬೇಕಂತ ತೋರಿಸ್ತೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಬೇಕು ಅದರಲ್ಲಿ, ಸ್ವಲ್ಪ ನೋಡಿ ಅರಿಶಿನ ಸ್ವಲ್ಪ. ಆ ಮೊಟ್ಟೆ ಆ ಕೌಸು ನೋಡಿ ಇಲ್ಲಿ ಬರ್ತಾಯಿದೆ ಘಾಟು. ಏನು ಆ ಮೊಟ್ಟೆ ಇದೆಯಲ್ಲ, ಆ ಮೊಟ್ಟೆ ಕೌಸು ಹೋಗ್ಬಿಡ್ಬೇಕು. ಒಂದು ಸ್ವಲ್ಪ ಜಾಸ್ತಿ ಎಲ್ಲ ಹಾಕ್ಕೋಬಾರ್ದು, ಒಂದು ಸ್ವಲ್ಪ. ನೋಡಿ ಕಲರ್ ಹೆಂಗೆ ಬರ್ತೈತೆ ನೋಡಿ ಗುರುಗಳೇ. ಇದೇ ಥರ ಎಗ್ ಬುರ್ಜಿ ಥರ ಕಾಣಿಸ್ತೈತೆ. ಇದು ಸಿಂಪಲ್ಲಾಗಿ ಮಾಡ್ಕೋಬೋದು ಅಷ್ಟೇ. ಇವಾಗ ಅದ್ರ ಜೊತೆಯಲ್ಲಿ ನಾವೇನು ಆ ಮೊಟ್ಟೆ ಸ್ವಲ್ಪ ಅದು ಇದಾಗ್ತೈತೆ. ಆ ಮೊಟ್ಟೆ ಏನು ಉಪ್ಪು ಆಮೇಲೆ ಹಾಕೋಣ. ಆ ಮೊಟ್ಟೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಒಂದೇ ಸಲ ಹಿಂಗೆ ಚೆಲ್ಲಬಾರ್ದು. ನೋಡಿ ಒಂದೇ ಸಲ ಚೆಲ್ಲಬಾರ್ದು, ಲಾಸ್ಟಲ್ಲಿ ಹಿಂಗೆ ಬಿಡ್ಬೇಕು. ಹಂಗೆ ಲಾಸ್ಟಲ್ಲಿ ಆ ಥರ ಬಿಡಬೇಕು. ಒಂದೇ ಜಾಗದಲ್ಲಿ ಎಟ್ಟಬಾರ್ದು, ಸುತ್ತು ಹಾಕಬೇಕು. ನೋಡ ಆ ಥರ ಅಷ್ಟದು ಇದಾಗಲಿ. ಒಂದೇ ಜಾಗದಲ್ಲಿ ಎಟ್ಟಬಾರ್ದು, ರೌಂಡಾಗಿ ಹಿಂಗೆ ಇಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ತೋರಿಸ್ತೀನಿ ರೀ ನಿಮಗೆ. ಉಪ್ಪು ಆಮೇಲೆ ಹಾಕ್ಕೋಬೇಕು, ಇವಾಗಲೇ ಹಾಕ್ಬಾರ್ದು. ಆಮೇಲೆ ಒಂದು ಸ್ವಲ್ಪ ಅದು ರೋಸ್ಟೆಲ್ಲ ಆಗಲಿ, ಆಮೇಲೆ ಹಾಕ್ಕೊಳ್ಳೋಣ. ನೋಡಿ ಈ ಥರ ಹಿಂಗೆ ಮಾಡ್ಕೋಬೇಕು ಯಾವತ್ತೂ ಅಷ್ಟೇ. ಅದನ್ನು ಫಸ್ಟೇ ಹಿಂಗೆ ಇದು ಮಾಡಿಬಿಡ್ತಾರೆ ನೋಡಿ, ಎತ್ಕೊಂಡು ಹಿಂಗೆ ಮಿಕ್ಸ್ ಮಾಡಿಬಿಡ್ತಾರೆ. ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು ನೋಡಿ, ಆ ಥರ ಮಾಡ್ಕೋಬೇಕು. ಹಂಗೆ ಅಷ್ಟೇ ನೋಡಿ, ಹಂಗೆ ಮಾಡ್ಕೊಂಡ್ರೆ ಆಯಿತು. ಅದು ಸ್ವಲ್ಪ ಇದಾಗಲಿ, ಸ್ವಲ್ಪ ಡ್ರೈ ಆಗಲಿ. ಒಂದು ಸ್ವಲ್ಪ ರೋಸ್ಟ್ ಆಯಿತು. ಅದ್ರ ಜೊತೆಲೆ ಒಂದು ಸ್ವಲ್ಪ ಕೊತ್ತಂಬರಿ ರುಚಿಗೆ ತಕ್ಕದಂಗೆ ಅದರಲ್ಲೇ ಒಂದು ಸ್ವಲ್ಪ ನೋಡಿ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ತಿರುಗಿಸಿದ್ರೆ ಚೆನ್ನಾಗಿ ಬರುತ್ತೆ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ನನಗಷ್ಟು ಸಾಕು. ನೋಡಿ ಇವಾಗೆಲ್ಲ ಸ್ವಲ್ಪ ರೋಸ್ಟ್ ಆಗಿದೆಯಲ್ಲ, ಇವಾಗ ಅದನ್ನು ಹಿಂಗೆ ಮಿಕ್ಸ್ ಮಾಡೋಣ. ಹಿಂಗೆ ನೋಡಿ, ಹಿಂಗೆ ನೋಡ್ರಾ ಎಗ್ ಬುರ್ಜಿ 5 ನಿಮಿಷದಲ್ಲಿ ನೋಡಿ. ಹಂಗೆ ಮೊದಲೇ ಕೆಳಗೆ ಹಾಕ್ಬಿಟ್ಟು ತಿರುಗಿಬಿಡ್ತಾರೆ. ಹಿಂಗೆ ಅಲ್ಲಾಡಿಸ್ಬಾರ್ದು ನೋಡಿ, ಈ ಥರ ಅಷ್ಟೇ. ನೋಡಿ ಅದು ತಳ್ಳನೂ ಅಂಟಿಲ್ಲ, ಕ್ಲೀನಾಗಿ ಹೆಂಗೆ ಬಂತು ನೋಡಿ. ಯಾವತ್ತು ಹಿಂಗೆ ಮಿಕ್ಸ್ ಮಾಡಬಾರ್ದು. ಅದು ಸ್ವಲ್ಪ ಬೇಯಬೇಕು, ಇನ್ನು ಸ್ವಲ್ಪ ಇದಾಗಬೇಕು. ಆಮೇಲೆ ಕೆಲವರು ಫಸ್ಟೇ ಹಾಕ್ಬಿಟ್ಟು ಹಿಂಗೆ ಮಿಕ್ಸ್ ಮಾಡ್ತಾ ಇರ್ತಾರೆ. ಸ್ವಲ್ಪ ಅಡಿಲೆಲ್ಲ ಅದು ಕುತ್ಕೋಬೇಕು ಚೆನ್ನಾಗಿ. ನೋಡಿ ನೋಡಿದ್ರಾ, ಇವಾಗಲೇ ಘಮ ಘಮ ಅಂತೈತೆ ಎಗ್ ಬುರ್ಜಿ. ಇನ್ನು ಸ್ವಲ್ಪ ರೋಸ್ಟ್ ಆಗಲಿ, ಆಮೇಲೆ ಅದನ್ನು ತಿರುಗಿಸೋಣ, ತೋರಿಸ್ತೀನಿ. ನೋಡಿ ಗುರುಗಳೇ, ಈಗ ಸ್ವಲ್ಪ ರೋಸ್ಟ್ ಆಯಿತು. ಇವಾಗ ಮಿಕ್ಸ್ ಮಾಡಬೇಕು, ಫಸ್ಟೇ ಮಾಡಬಾರ್ದು. ನೋಡ್ರಾ ಹೆಂಗೆ ಬರ್ತಾಯಿದೆ ಸ್ಮೆಲ್ಗೆ. ನನಗೆ ಘಾಟು ಇರೋಕ್ಕಾಗ್ತಾಯಿಲ್ಲ ನೋಡಿ, ಹೆಂಗೆ ಬರ್ತಾಯಿದೆ ನೋಡಿ. ಇವಾಗ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಕೆಲವರು ಫಸ್ಟೇ ಹಿಂಗೆ ಮಿಕ್ಸ್ ಮಾಡಿಬಿಡ್ತಾರೆ. ಹಂಗೆ ಮಾಡಬಾರ್ದು. ಅದು ಒಂಥರ ಇದು ಕೌಸು ವಾಸನೆ ಥರ ಬಂದ್ಬಿಡುತ್ತೆ ನೋಡಿ. ಇವಾಗ ಏನು ಬರ್ತಾಯಿಲ್ಲ. ಆ ಕೊತ್ತಂಬರಿ ಸೊಪ್ಪು ಹಾಕಿದ್ದಕ್ಕೆ ಘಮ ಘಮ ಅಂತ ಐತೆ ಗುರುಗಳೇ. ಯಾರಾದರೂ ಬ್ಯಾಚುಲರ್ಗಳು ಹಿಂಗೆ ಮಾಡ್ಕೋಬೋದು ಅಷ್ಟೇ ಎಗ್ ಬುರ್ಜಿ. ಇವಾಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು, ಸಾಲ್ಟು ರುಚಿಗೆ ತಕ್ಕದಂಗೆ ತೋರಿಸ್ತೀನಿ ಎಷ್ಟು ಹಾಕಬೇಕು ಏನಂತ. ಜಾಸ್ತಿ ಏನಾಗಬೇಕು, ಸ್ವಲ್ಪ ನೋಡಿ, ಒಂದು ಸ್ವಲ್ಪ. ಯಾವತ್ತಷ್ಟೇ ಫಸ್ಟು ಜಾಸ್ತಿ ಹಾಕೋಕೆ ಹೋಗ್ಬಾರ್ದು. ಒಂದು ಸ್ವಲ್ಪ ಉಪ್ಪು, ಸಾಲ್ಟು. ಇವಾಗ ಇನ್ನೊಂದು ಸಲ ಮಿಕ್ಸ್ ಮಾಡೋಣ. ಇವಾಗ ಬೇಕಾದರೆ ಹಿಂಗೆ ಮಾಡಬೇಕು. ನೋಡ್ರಾ ರೆಡಿ ಆಗೋಯ್ತು ಎಗ್ ಬುರ್ಜಿ.
ಏನು ಸ್ಮೆಲ್ ಬರ್ತಾ ಇದೆ ಗೊತ್ತಾ? ಒಂದು 2-3 ಜನ ತಿನ್ಬೋದು ಗುರುಗಳೇ. ಏನು 3 ಜನ 4 ಜನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿನ್ಬೋದು. ಎಗ್ ಬುರ್ಜಿ ರೆಡಿ. ಘಮ ಘಮ ಅಂತೈತೆ ರೆಸಿಪಿ. ಅದ್ರ ಜೊತೆ ಲಾಸ್ಟಲ್ಲಿ ಕರಿಬೇವು ಸೊಪ್ಪು ಹಾಕಿದ್ರೆ ಇನ್ನೂ ಸಕ್ಕತ್ತಾಗಿರ್ತದೆ ಆ ಫ್ಲೇವರು. ನೋಡಿದ್ರಾ ಯಾವುದು ಕೌಸ್ ಥರ ಬರ್ತಾ ಇಲ್ಲ. ಕೆಲವರೆಲ್ಲ ಸ್ಟಾರ್ಟಿಂಗೆಲ್ಲ ಮಾಡಿಬಿಡ್ತಾರೆ, ಒಂಥರ ಕೌಸ್ ಥರ ಬಂದ್ಬಿಡುತ್ತೆ ಅದು ಸ್ಮೆಲ್ಲು. ನೋಡಿ ಇವಾಗ ಏನು ಬಂದಿಲ್ಲ ನೋಡಿ. ಇವಾಗ ಕರಿಬೇವು ಸೊಪ್ಪು ಹಾಕ್ಕೋಬೇಕು ನೋಡಿ. ಇವಾಗ ಇದ್ರ ಜೊತೆಯಲ್ಲೇ ಆ್ಯಡ್ ಮಾಡ್ಕೊಳ್ಳೋಣ ಕರಿಬೇವು ಸೊಪ್ಪು ಸ್ವಲ್ಪ. ನೋಡಿ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಫ್ಲೇವರ್ಗೆ. ಸ್ವಲ್ಪ ಹಾಕೋಣ. ಹಾಂ, ನನಗಿರೋಕೆ ಆಗ್ತಾಯಿಲ್ಲ, ತಿಂದ್ಬಿಡೋಣ ಅನಿಸ್ತಾಯಿದೆ ನೋಡಿ. ಆ ಕರಿಬೇವು ಸೊಪ್ಪು ಹಾಕಿದ ತಕ್ಷಣ ಅದ್ರದ್ದು ಫ್ಲೇವರೇ ಬೇರೆ. ಹಾಂ, ಇವಾಗ ಈ ಥರ ಮಿಕ್ಸ್ ಮಾಡಬೇಕು. ಫಸ್ಟೇ ಮಾಡಿಬಿಡ್ತಾರೆ, ಅದು ಮಾಡಬಾರ್ದು ಯಾವತ್ತು. ಇನ್ನೊಂದು ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಿಮ್ಗೆ ಟೇಸ್ಟು ಹೇಳ್ತೀನಿ ಲಾಸ್ಟ್ ವಿಡಿಯೋದಲ್ಲಿ. ತಿಂದು ಟೇಸ್ಟು ನಾನು ಹೇಳ್ತೀನಿ ಯಾವ ಥರ ಅಂತ. 5 ನಿಮಿಷದಲ್ಲಿ ಮಾಡ್ಕೊಬೋದು ಅಷ್ಟೇ. ಇದು ರೆಡಿ ಆಗೋಯ್ತು. ಇದೊಂದು 5 ನಿಮಿಷ ಹಂಗೆ ಊರಿದ ತಕ್ಷಣ ತಿನ್ನಬಾರ್ದು. ಒಂದು 2-3 ನಿಮಿಷ, ಒಂದು 5 ನಿಮಿಷ ಇದನ್ನು ಸ್ಟವ್ ಆರಿಸಿ ಬಿಟ್ಟು ಬಿಡಬೇಕು ನೋಡಿ. ಯಾವುದೇ ಅಡಿಲೂ ಅಂಟ್ಕೊಂಡಿಲ್ಲ, ಎಷ್ಟು ನೀಟಾಗಿ ಬಂದಿದೆ ಎಗ್ ಬುರ್ಜಿ. 5 ಮೊಟ್ಟೆ ಹಾಕಿದ್ದು 5 ಜನ ತಿನ್ಬೋದು ಸ್ವಲ್ಪ ಸ್ವಲ್ಪ ನೋಡಿ. 2 3 4 5. ನನಗೆ ಘಾಟು ಹೊಡಿತೈತಲ್ಲ, ಅಯ್ಯೋ, ಅಂದರೆ ಫ್ಲೇವರು. ರೆಡಿ ಆಗೋಯ್ತು ನೋಡ್ರಾ? ಅಷ್ಟೇ, ಕಣ್ಮುಂದೆನೇ ಮಾಡಿಬಿಟ್ಟು 5 ನಿಮಿಷದಲ್ಲಿ ಎಗ್ ಬುರ್ಜಿ. ಮನೆಯಲ್ಲೇ ಮಾಡ್ಕೊಳ್ಳಿ, ಅದು ಹೋಗೋಕ್ಕಾಗಲ್ಲ. ಒಂದು ಮೊಟ್ಟೆ, ಒಂದು ಈರುಳ್ಳಿ, ಒಂದು 5 ಮೆಣಸಿನ್ಕಾಯಿ, ಒಂದು ಕರಿಬೇವು ಸೊಪ್ಪು, ಕೊತ್ತಂಬರಿ ಒಂದು ಸ್ವಲ್ಪ ಇದ್ದರೆ ಎಗ್ ಬುರ್ಜಿ ರೆಡಿ. ಟೇಸ್ಟ್ ಮಾಡಿ ತೋರಿಸ್ತೀನಿ. ಸ್ಟವ್ ಆಫ್ ಮಾಡಿಬಿಡೋಣ. ಓಕೆ, ಇವಾಗ ತಿನ್ನೋದು ನಿಮ್ಗೆ ನಾನು ಟೇಸ್ಟು ಆ ವಿಡಿಯೋದಲ್ಲಿ ಹೇಳ್ತೀನಿ.